ಗೈಸ್ ಅದು ವೀಡಿಯೋದ ಅಪ್ಡೇಟ್ ಅಂದರೆ ಎಡಿಟ್ ಮಾಡೋಕ್ಕೆ ತಗೋತಾ ಇದ್ದೀನಿ. ಬಟ್ ಇದು 4K ರೆಕಾರ್ಡ್ ಆಯ್ತಿರೋದ್ರಿಂದ 4Kದು ಎಷ್ಟೋ FPS ಅಲ್ಲಿ ರೆಕಾರ್ಡ್ ಆಯ್ತೈತೆ. ಅದರಿಂದ ನಾನು ವೀಡಿಯೋನ ನಾರ್ಮಲಾಗಿ ಯಾವುದ್ರಲ್ಲೂ ಇದು ಮಾಡೋಕ್ಕಾಯ್ತಲ್ಲ. ನೀವು ನೋಡ್ಬೋದು ಗೈಸ್, ಇಲ್ಲಿ ಯಾವ ಥರ ಕಾಣಿಸ್ತೈತೆ, ಕೂದಲು ಯಾವ ಥರ ಕಾಣಿಸ್ತೈತೆ, ಆಮೇಲೆ ನನ್ನ ಸ್ಟೈಲ್ ಹೆಂಗಿದೆ, ಹಿಂಗೆ ತಿರುಗಿಸಿದ್ರೆ ಹೆಂಗೆಂಗೋ ಕಾಣಿಸ್ತೈತೆ ಗೈಸ್. ಅದೇ ನಮಗೆ ಹಿಡಿಸ್ತಾ ಇಲ್ಲ ಸ್ವಲ್ಪ. ಅದೇ ಹಿಂಗೆ ಹಿಡ್ಕೊಂಡೆ ಅಂದರೆ ಬೇರೆಯವ್ರನ್ನೊಬ್ಬನು ಹಿಡ್ಕೋಬೇಕಾಯ್ತೆ, ನಮ್ಮ ಕ್ಯಾಮ್ರಾ ಹಿಡಿಯಪ್ಪ ಅಂಥವ್ರು ಯಾರು ಬರಲ್ಲ ಗೈಸ್. ಮೂಗಾದರೂ ಸ್ವಲ್ಪ ಸೊಟ್ಟ ಕಾಣಿಸ್ತಿದೆ ಗೈಸ್. ಸೊಟ್ಟ ಕಾಣಿಸ್ಬಾರ್ದು ಅಂತೀನಿ. 45,000 ಕೊಟ್ಟು ಕ್ಯಾಮ್ರಾ ತಗೊಂಡು, ಆದರೆ ಕ್ವಾಲಿಟಿ ಐತೆ ಗೈಸ್. ಆಮೇಲೆ ಲಾಂಗ್ ಆಯ್ತದೆ, ಇಷ್ಟುದ್ದ ಆಯ್ತದೆ ಗೈಸ್, ಇಷ್ಟುದ್ದ ಲಾಂಗ್ ಆಯ್ತದೆ. ಫುಲ್ಲು ಟಾಪ್ ಗೀಪೆಲ್ಲ ಮನೆ ಟಾಪ್ ಎಲ್ಲ ಕಾಣಿಸ್ತಾಯಿದೆ ನೋಡಿ, ಫುಲ್ ರೆಕಾರ್ಡ್ ಆಯ್ತದೆ. ಆಮೇಲೆ ವೈಡ್ ಆ್ಯಂಗಲಲ್ಲೂ ರೆಕಾರ್ಡ್ ಮಾಡ್ಕೋಬೋದು ಇದನ್ನು. ವೈಡ್ ಅಂದರೆ ವೈಡ್ ಆ್ಯಂಗಲ್ ಸುತ್ತ, ಈಗ ಆಲ್ರೆಡಿ ಸುತ್ತ ಕಾಣಿಸ್ತೈತೆ, ಇನ್ನೂ ಅರೌಂಡ್ ಫುಲ್ಲು ಅಕ್ಕಪಕ್ಕ ಸ್ಪೇಸ್ ಎಲ್ಲ ಕಾಣಿಸೋಂಗೆ ರೆಕಾರ್ಡ್ ಮಾಡ್ಕೋಬೋದು. ಮತ್ತು ಇವತ್ತಿನ ವ್ಲಾಗು ಅದೇ, ಇಲ್ಲಿ ನೋಡಿ ಗೈಸ್, ಎಲ್ಲ ಹೆಂಗೆ ಹಂಡ ಹಾಕೊಂಡು ಎಡಿಟ್ ಮಾಡ್ಕೊಂಡು ಕೂತು ಇದೆಲ್ಲ ಸೆಟಪ್ ಮಾಡ್ಕೊಂಡು. SSD ಕಾರ್ಡ್ ಇನ್ನೂ ಹಾಕಿಲ್ಲ, ಬಟ್ ಡೈರೆಕ್ಟ್ ಫೋನ್ಗೆ ಕನೆಕ್ಟ್ ಆಗುತ್ತೆ. ಆದರೂ ಹಾಕಿರ್ತೀನಿ. ಇದು ಅದೇ 3 ಬ್ಯಾಟ್ರಿ ಗೈಸ್, ಓಪನ್ ಮಾಡಿ ತೋರಿಸಿರಲಿಲ್ಲ ನಿಮಗೆ ನಿನ್ನೆ. ಇದು 3 ಬ್ಯಾಟ್ರಿಲಿ 1 ಬ್ಯಾಟ್ರಿ ಇದಕ್ಕೆ ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ. ಇದು ಮಾಮೂಲಿ ಸ್ಟಿಕ್ಕರ್ಗಳು, ಇದು ಮೌಂಟ್ ಎಲ್ಲ ಓಪನ್ ಮಾಡಿ ತೋರಿಸಿದೆ ಗೈಸ್. ಇಲ್ಲಿ ಸ್ಟಿಕ್ಕರ್ ಅದೇನೆ. ಅದು ಬಿಟ್ಟರೆ ನಿಮಗೆ ಮೈಕೊಂದು ಉಳ್ಕೊಳ್ತು ಅನಿಸುತ್ತೆ. ಮೈಕು ಇಲ್ಲೇ ಐತೆ. ಮೈಕು ಅವತ್ತು ಅನ್ಬಾಕ್ಸಿಂಗ್ ಮಾಡಿದೆ, ಆದರೆ ಹಾಕೊಂಡೆಲ್ಲ ತೋರಿಸಿರಲಿಲ್ಲ. ನಾನು ನೋಡ್ಕೋಬೇಕು ಅದು ಹೆಂಗೆ ಫಿಟ್ ಮಾಡೋದು ಏನು ಅಂತ. ಅದೆಲ್ಲ ಆದ ತಕ್ಷಣ ಅದ್ರದ್ದು ಒಂದು ವ್ಲಾಗ್ ಅಲ್ಲ, ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ ಗೈಸ್. ಮೈಕ್ ಯೂಸ್ ಆಲ್ಮೋಸ್ಟ್ ಅಲ್ಲೂ ಈಗ ರೆಕಾರ್ಡ್ ಆಗ್ತಿರೋದು ಕ್ಯಾಮ್ರಾದಿಂದಾನೆ. 45,000 ಕೊಟ್ಟಿಲ್ವ ಗೈಸ್, ಇನ್ನೇನು ಬೇಕು ಗೈಸ್. ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೆ ಅನ್ಕೊಳ್ಳಿ. ಇಲ್ಲ ಹಾಕೊಂಡ್ರಿ, ಈಗ ಹಾಕೊಂಡು ತೋರಿಸ್ತೀನಿ ರೀ. ಬಿದ್ದಿರೋದು ಕಣಪ್ಪ ಗೈಸ್. ಈ ಥರ ಆಲ್ಮೋಸ್ಟ್ ಅಲ್ಲೂ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಬ್ಯಾಕ್ ಸೈಡು. ಹಿಂಗೆ ಕನೆಕ್ಟ್ ಮಾಡ್ಕೊಬೋದು ನಾವು. ಇಲ್ಲ ಇಲ್ಲಿಗಾರು ಕನೆಕ್ಟ್ ಮಾಡ್ಕೊಬೋದು, ಇಲ್ಲಿಗಾರು ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು ಇನ್ನೂ ವಾಯ್ಸು ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ಅಂದರೆ ಹೊರಗಡೆ ಎಲ್ಲರೂ ವ್ಲಾಗ್ ಮಾಡಿದ್ರೆ ನೋಡಿದ್ದೀನಿ. ಅದೇನೋ ಮಾಡ್ತೀನೋ ಏನೋ ಗೊತ್ತಿಲ್ಲ ಗೈಸ್. ಒಟ್ಟಲ್ಲಿ ತಗೋಬೇಕಷ್ಟೇ. ನನಗೆ ತಗೋಬೇಕು ಅಂತ ಡ್ರೀಮ್ ಇತ್ತು, ತಗೊಂಡಾಗಿದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನೋ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನೋ ನಂಗೆ ಗೊತ್ತಿಲ್ಲ. ಅಂದರೆ ಮೂಗು ಸೊಟ್ಟ ಇಲ್ಲಿ ಕಾಣಿಸ್ತೈತೋ, ಇಲ್ಲ ಹಿಂಗೆ ತಿರುಗಿಸ್ತಾ ಕಾಣಿಸ್ತೈತೆ ಅನಿಸುತ್ತೆ. ಅಂದರೆ ಅಷ್ಟು ಕ್ವಾಲಿಟಿಲಿ ರೆಕಾರ್ಡ್ ಐತಿದೆಯಲ್ಲ, ಪಿಂಟ್ ಟು ಪಿಂಟ್ ಕ್ಯಾಪ್ಚರ್ ಮಾಡ್ತೈತೆ. ಮೊಕ್ಕದಲ್ಲಿ ಏನೇನು ಸೊಟ್ಟ ಇದೆ ಆಲ್ಮೋಸ್ಟ್ ಅಲ್ಲಿ ಫೋನಲ್ಲೆಲ್ಲ ನೋಡಿದ್ರೆ ನಂದು ಸೊಟ್ಟ ಬರೋಲ್ಲ. ಇದು ಮೈಕ್ ಇನ್ನೂ ಕನೆಕ್ಟ್ ಆಗಿಲ್ಲ ಗೈಸ್. ಇಲ್ಲಿ ಬ್ಲೂ ಲೈಟ್ ಬಂದರೆ ಕನೆಕ್ಟ್ ಆಗಿಲ್ಲ, ಅಂದರೆ ಗ್ರೀನ್ ಲೈಟ್ ಬಂದರೆ ಕನೆಕ್ಟ್ ಆಗುತ್ತೆ. ಮೈಕು ಏನಿಲ್ಲ ಗೈಸ್, ಮೈಕು ಆಲ್ಮೋಸ್ಟ್ ಅಲ್ಲಿ ಸಖತ್ತಾಗಿ ಐತೆ ಮೈಕು. ಆಮೇಲೆ ಇದು ನಮ್ಮ ಮನೆ ಆಲ್ಮೋಸ್ಟ್ ಅಲ್ಲಿ ಕಾಣಿಸ್ತೈತೆ ನಿಮಗೆ, ಎಲ್ಲ ಏನು ತೋರಿಸೋದು ಬೇಡ. ಇದು ದೇವ್ರ ಮನೆ, ಇದು ಅಡುಗೆ ಮನೆ ಗೈಸ್. ಇಲ್ಲಿ ರೂಮ್ ಇದೆ, ಅಲ್ಲಿ ವಾಶ್ರೂಮ್, ಮಾಮೂಲಿ ಬಸ್ಲು ಮನೆ, ಒಂದು ಸ್ನಾನದ ಮನೆ ಅಂತಾರಲ್ಲ, ಅದು ಇಲ್ಲಿ ಇರೋದು ಗೈಸ್. ಅದೇ ಈ ಮಿರರ್ ಬ್ಯಾಕ್ ಸೈಡ್ ಇದೇನೆ ಗೈಸ್. ಇಲ್ಲಿ ಗೈಸ್ ಇದು ವಾಶ್ರೂಮ್. ಆಮೇಲೆ ಇದು ಎಕ್ಸ್ಟ್ರಾ ಸ್ಪೇಸ್, ಕಸ ಗಿಸ ಮಡಿಕಲಿ ಅಂತ ಮಡಗಿರೋದು ಗೈಸ್ ನಾವು. ಅಂದರೆ ಕಸ ಏನಿಲ್ಲ, ಅದು ರೆಟ್ಟುಂ ಬಾಕ್ಸು, ಅದರಲ್ಲಿ ಏನೇನೋ ಹಳೆ ಐಟಮು. ಇದು ಕಾರ್ ವಾಶ್ದು ಫೋಮ್ ಕ್ಯಾನು. ಇಲ್ಲಿ ಕೆಳಗಡೆ ಸಿಲಿಂಡ್ರ್ ಇದೆ, ಇದು ವಾಷಿಂಗ್ ಮಿಷಿನ್ ಗೈಸ್ ಬಡವ್ರದ್ದು. ಇಲ್ಲಿ ಗೀಝರ್ ಇದೆ, ಅಂದರೆ ಮಳೆಗಾಲದಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋತೀವಿ. ಈಗಲೂ ಇದನ್ನೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಅಲ್ಲಿ ಸಿಲಿಂಡ್ರ್ ಖಾಲಿನೇ, ಈಗೆಲ್ಲ ಯೂಸ್ ಮಾಡ್ತಲ್ಲ. ಸಿಲಿಂಡ್ರ್ ಖಾಲಿನಲ್ಲಿ 2 ಬೆಟ್ಟಲ್ಲಿ ಎತ್ತಿದ್ರೆ ಬಂದ್ಬಿಡ್ತೈತೆ. ಇವಾಗೆಲ್ಲ ಒಲೆನೇ ಉರಿಯೋಕ್ಕೊಳ್ಳೋದು. ಇದು ಬಂದು ನಮ್ಮ ಮನೆ ಹೊರಗಡೆ ಹೆಂಗೈತೆ ಅಂದರೆ, ಮನೆ ಹೊರಗಡೆ ನಾರ್ಮಲಾಗಿ ಇದ್ದೀವಿ ಮನೆ ಹೊರಗಡೆ. ಇದು ಬ್ಯಾಕ್ ಸೈಡ್ ವಾಶ್ರೂಮ್ ಇದು ಗೈಸ್. ಇವಾಗ 45,000 ಕೊಟ್ಟೇನೋ. ಇದು ನಮ್ಮ ಮನೇಲಿ ಚಿಕ್ಕ ಟಿ ವಿ ತಗೊಬಿಟ್ಟೆ. ಆದರೆ ಟಿ ವಿನೇ ತಗೋಬೋದಿತ್ತು 45,000ಕ್ಕೆ. ಬಟ್ ನನಗೆ ಮುಂದೆ ಕೆರಿಯರ್ ಮುಖ್ಯ. ಇವತ್ತು ಟಿ ವಿ ಯಾರು ನೋಡೋಲ್ಲ ನಮ್ಮ ಮನೇಲಿ ಗೈಸ್. ಅಷ್ಟೊಂದು ಧಾರಾವಾಹಿ ಅಂತ ನೋಡ್ತಾರೆ ನಮ್ಮ ಮನೇಲಿ. ನಮ್ಮ ಅಮ್ಮನೂ ಅಷ್ಟು ನೋಡೋಲ್ಲ, ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗಿರ್ತಾರೆ ಗೈಸ್, ಅಷ್ಟು ನೋಡೋಕ್ಕೆ ಹೋಗೋಲ್ಲ. ಅಷ್ಟು ಆಗಿಬಿಟ್ರೆ ಇಲ್ಲಿ ಗೈಸ್ ವೀಡಿಯೋ ಅಪ್ಡೇಟ್ ಕೊಟ್ಟಿದ್ದೀನಿ. ಮತ್ತು ಅಂದರೆ ಈ ಶಾರ್ಟಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಯೂಟ್ಯೂಬ್ ಹಾಕೋಕ್ಕೆ ಬೆಳಗ್ಗೆ ನಾನು ಕವರಿಂಗ್ ವೀಡಿಯೋ ಕೊಟ್ಟಿದ್ರು. ಪ್ರೋ ತಗೊಂಡ್ರೆ ಜಲ್ದಿ ಆಯ್ತದಂತೆ, ಇನ್ನೂ ಕವರಿಂಗಲ್ಲೇ ಐತೆ. ಆಮೇಲೆ ಫೋನ್ ಬೇರೆ ಹೊಸ ತಗೊಂಡೆ, ಇನ್ನೂ ಸ್ಟೋರೇಜ್ ಇರೋ ಫೋನ್ ಬೇರೆ ತಗೋಬೇಕು ಇವಾಗ. ಅಪ್ಡೇಟ್ ಎಲ್ಲ ಕೊಡಬೇಕು ಅಂದರೆ ಇದೇ ಫೇಸ್ಬುಕ್ ಆ್ಯಡ್ ಎಲ್ಲ ಮಾಡಿ ಅಂತದೆ. ಆಮೇಲೆ ನಮ್ಮನೆ ಸೊಳ್ಳೆ ಇತ್ತು, ಈಗ ಸೊಳ್ಳೆ ಆಗ್ಬಿಟ್ಟಿದೆ. ಅದಕ್ಕೆ ಇದು ಸೊಳ್ಳೆ ಕಾಯಲ್ಲಿ ಆನ್ ಮಾಡಿದ್ದೀವಿ. ಈಗ ಇದನ್ನು ಕೆಡಿಸ್ಬಿಟ್ಟು ಮತ್ತು ಏನು ಹೇಳಿ ಗೈಸ್, ಏನು ಸಮಾಚಾರ ಎಲ್ಲ ಹಿಂಗಿದ್ದೀರೋ ಕಮೆಂಟ್ ಹಾಕಿ. ಚೆನ್ನಾಗಿಲ್ವೋ, ಬದುಕಿದ್ದೀರೋ, ಸತ್ತಿದ್ದೀರೋ. ಮತ್ತು ಏನಂತ ಹೇಳೋಣ ಗೈಸ್, ಎಲ್ಲರದ್ದು ಒಂದೊಂದು ಇದಿರುತ್ತೆ, ಅವ್ರದ್ದೇ ಆದ ಸ್ಟೈಲು. ಅಂದರೆ ಇವಾಗ ಡಾಕ್ಟ್ರ್ ಬದಲು ನಮಸ್ಕಾರ ದೇವರು ಅಂತ ಬರ್ತಾರೆ.
ಈ ಶರತ್ ಕನ್ನಡಿಗ, ಕನ್ನಡ ತಾಯಿ ಮಕ್ಕಳಿಗೆ ಈ ಕನ್ನಡಿಗನ್ ಮಾಡುವ ನಮಸ್ಕಾರಗಳು ಅಂತ ಬರ್ತಾರೆ. ಈ ಸ್ಯಾಮ್ ಸಮೀರೆಲ್ಲ ಅದೇ ವಾಟ್ಸಪ್ ಏನೋ ಅಂದ್ಕೊಂಬರ್ತಾರೆ ಗೈಸ್. ನಾವೇನಂತ ಬರೋದಂದರೆ, ನಮಗೆ ಹಿಂದಿ ಕ್ರಿಯೇಟರ್ ಒಬ್ಬರು ಇನ್ಸ್ಪೈರ್ ಆಗಿರೋರು ಯಾರು ಅಂದರೆ ಟೆಕ್ನೋ ಗೇಮರ್ ಗೈಸ್. ಅವ್ರ ಥರ ನಾನು ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ ಅಂತಾರೆ, ಆದರೆ ನಾವು ವಾಟ್ಸಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗಿಂಗ್ ವಿಡಿಯೋ ಅಂತೀವಿ. ಅದನ್ನು ನಾವು ಮಾಡೋಕ್ಕೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಯಾಕೆಂದರೆ ಟೆಕ್ನೋ ಗೇಮರಿಂದಲೇ ನಾನು ಯೂಟ್ಯೂಬರ್ ಆಗಬೇಕು ಅಂತ ನಾನು ಫಸ್ಟ್ ಅವ್ರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ 5ನೇ ಕ್ಲಾಸಲ್ಲಿ. ಇವಾಗ ನಾನು ಸೆಕೆಂಡ್ PU ಆಗಬೇಕು, ಬಟ್ ಇವಾಗ ITIಗೆ ಹೋಗ್ತಾಯಿದ್ದೀನಿ. ಫಸ್ಟ್ PU ಓದಲಿಲ್ಲ, ITIಗೆ ಹೋಗ್ತಾಯಿದ್ದೀನಿ. ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಇನ್ಸ್ಪೈರ್ ಆಗಿದೆ ಟೆಕ್ನೋ ಗೇಮರ್ ನೋಡಿ. ಅವ್ರು ಆ್ಯಕ್ಚುಲಿ GTA 5, GTA ವೈ ಸಿಟಿ ಆಡಿಲ್ಲ ಅನಿಸುತ್ತೆ. ಫಸ್ಟು ಫ್ರೀ ಫೈರ್ PUBGಯಿಂದ ಈಗ GTA 5 ಗಂಟ ಇವಾಗ ಅವರೇ ಏಷ್ಯಾಗೆ ನಂಬರ್ 1 ಗೇಮರ್ ಅಂದ್ರೇ ಅವರೇನೆ. ಅವರು ಮತ್ತು ಅಜ್ಜು ಬಾಯಿಗೆ ಗೈಸ್ ವೀಡಿಯೋ ಅಪ್ಲೋಡ್ ಮಾಡಿ ಒಂದು 500K ವ್ಯೂಸ್ ಬರ್ಬೋದು, ಆದರೆ 1 ಅವರ್ 2 ಅವರ್ಗೆ. ಆದರೆ ಟೆಕ್ನೋ ಗೇಮರ್ ವೀಡಿಯೋ ಅಪ್ಲೋಡ್ ಮಾಡಿ ಅರ್ಧ ಗಂಟೆ 1 ಅವರ್ಗೆ 5 ಮಿಲಿಯನ್, 3 ಮಿಲಿಯನ್, 4 ಮಿಲಿಯನ್ ಆ ಥರ ವ್ಯೂಸ್ ಬಂದಿರುತ್ತೆ. ಇನ್ನು ಸೌರಭ್ ಜೋಶಿ ಅವ್ರದ್ದು ಅಷ್ಟೇ. ಸೌರಭ್ ಜೋಶಿನೂ ಅವ್ರದ್ದು ಯಾವಾಗ ಗೊತ್ತಾ ವೀಡಿಯೋ ನೋಡಿದ್ದು ನಾನು, ಅವರ ಯಾರಪ್ಪ ಅದು ಮೌಸಿ ಅಂತೂ ಅವ್ರ ಚಿಕ್ಕಮ್ಮನ್ನದೆಲ್ಲೋ ಕರ್ಕೊಂಡು ಹೋಗಿದ್ರಿ ಗೈಸ್. ಅದಾಗ ಅವ್ರ ವೀಡಿಯೋ ನೋಡಿದ್ದು. ಅವರು ಇನ್ಸ್ಪೈರ್ ಆಗಿ ತಗೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರು ಗೈಸ್. ಕನ್ನಡದಲ್ಲಿ ಯಾರೂ ಇನ್ಸ್ಪೈರೇ ಇಲ್ವಾ ಅಂತ ಅಂದರೆ, ಕನ್ನಡದಲ್ಲಿ ನಾನು ಜಾಸ್ತಿ ಬ್ಲಾಗ್ಸ್ ಎಲ್ಲ ನೋಡೋಕೆ ಹೋಗ್ತಿರ್ಲಿಲ್ಲ ಅವಾಗ. ಇವಾಗ ನೋಡ್ತಾ ಇರೋದು ನಾವು ದ ಟ್ಯಾಟೂ ಗೋಸ್ಟ್. ದ ಟ್ಯಾಟೂ ಗೋಸ್ಟ್ ಅವ್ರ ಬ್ಲಾಗಲ್ಲ, ವೀಡಿಯೋಸ್ ಎಲ್ಲ ಸಖತ್ತಾಗಿರುತ್ತೆ. ಸ್ಯಾಮ್ ಸಮೀರ್ ಅವ್ರದ್ದು ಚೆನ್ನಾಗೇ ಇರುತ್ತೆ, ಏನಿಲ್ಲ. ಅದೇ ಸ್ಯಾಮ್ ಸಮೀರ್ ಅವ್ರದ್ದು ಒಂದು ಸ್ವಲ್ಪ ನೋಡ್ತಿರ್ತೀನಿ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ನೋಡ್ತೀನಿ. ಡಾಕ್ಟರ್ ಬ್ರೋಗ್ದು ಅವಾಗ ನೋಡ್ತಾ ಇರ್ತೀನಿ ಗೈಸ್. ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಗೈಸ್. ನಾಳೆ ವೀಡಿಯೋದಲ್ಲಿ ಏನಾದ್ರು ನಾಳೆ ಗೈಸ್ ಕಾಲೇಜ್ಗೆ ಹೋಗಬೇಕು. ಫಸ್ಟೇ ಒಂದು ವಾರ ಹಿಡ್ದಂಗೆ ಹೋಗ್ತೀನಿ. ಅಲ್ಲಿ ತನಕ ಏನು ವೀಡಿಯೋಸ್ ಅಂದರೆ ಕಾಲೇಜ್ ವೀಡಿಯೋಸು ಫೋನಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಲ್ಲ ಕ್ಯಾಮ್ರಾದಲ್ಲೂ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕ್ಯಾರಿ ಬ್ಯಾಗ್ ಬಂದಿಲ್ಲ ಕ್ಯಾಮ್ರಾದು. ಈ ಥರ ಇಟ್ಕೊಂಡು ಮಡಗಿ ಅಲ್ಲಿ ಕ್ಯಾಮ್ರಾ ಡ್ಯಾಮೇಜ್ ಆಗಿದೆ, ಸುಮ್ಮನೆ ಟೆನ್ಷನ್ ಗೈಸ್. 45,000 ಹೋದಂಗೆ ಆಗುತ್ತೆ. ಅದಕ್ಕೆ ಗೈಸ್ ಒಂದು 2-3 ದಿವಸ ಮಾಮೂಲಿ ಫೋನಲ್ಲೇ ಮಾಡ್ತಾಯಿರ್ತೀನಿ. ಬ್ಯಾಕ್ ಬಂದಮೇಲೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟು, ಕಾಲೇಜ್ ರಜಾ ಹಾಕೊಂಡು ಬೊಂಕ್ ಹಾಕೊಂಡು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ತೋರಿಸ್ತೀನಿ ಗೈಸ್. ಇನ್ನೂ ಇವರೊಬ್ರು ಇದ್ದಾರೆ ನಾನು ಬಿಟ್ಟರೆ, ಇವರು ನಮ್ಮಮ್ಮ ನಮ್ಮಪ್ಪ ಇದ್ದಾರೆ ಗೈಸ್. ಅಷ್ಟೇ, ಟಾಟಾ ಬೈ ಬೈ ಗೈಸ್. ಆಯಿತು ಗೈಸ್. ಇವಾಗ ನಮ್ಮ ಹೊಸ ಕ್ಯಾಮ್ರಾ DJI Action 5 Proದಲ್ಲಿ ಒಂದು ಶೂಟ್ ಮಾಡಿದೆ. ಅಂದರೆ ಮಾಮೂಲಿ ಸಿಂಪಲಾಗಿ ಬ್ಲಾಗ್ ಮಾಡ್ತಾಯಿದ್ವಿ. ಕ್ಲಿಯರಿಟಿ ನೋಡ್ಬೋದು. ಮೂವ್ ಗೈಸ್ ಯಾಕೋ ಸೊಟ್ಟಾನೇ ಇರೋದು. ಏನು ಮಾಡೋಕ್ಕಾಗಲ್ಲ ಗೈಸ್. ಫೋನ್ ಬ್ಯಾಕಲ್ಲಿ ಇಟ್ಕೊಂಡು ಮಾಡ್ಬೋದಿತ್ತು, ಬಟ್ ಹಿಂಗೆ ಗ್ಲಾಸ್ ಹಾಕೊಂಡ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದು. ಬಟ್ ನನ್ನ ಕೂದಲನ್ನ ಈ ಸೈಡ್ಗೆ ಇಡ್ತಾಯಿದ್ದೀನಿ, ಅದು ಈ ಸೈಡ್ ತೋರಿಸ್ತೈತೆ ನಿಮಗೆ. ಅಂದರೆ ವ್ಲಾಗಲ್ಲಿ ಈ ಸೈಡ್ ತೋರಿಸ್ತೈತೆ, ಅಂದರೆ ಈ ಕಡೆ ಲೆಫ್ಟಲ್ಲಿರೋದು ರೈಟಲ್ಲಿ ತೋರಿಸ್ತದೆ. ಏನೇನೋ ದೈತೈತೆ ಗೈಸ್. ಕೂದಲು ನೋಡಿ ಇವತ್ತು ಕಟ್ಟಿಂಗ್ ಮಾಡಿಸ್ಬೇಕು. ನೋಡೋದ ಬನ್ನಿ ಗೈಸ್, ಕ್ಯಾಮ್ರಾ ಕ್ಲಿಯರಿಟಿ ಹೆಂಗೈತೆ ಹಂಗೆ ಒಂದು ಕಮೆಂಟ್ ಹಾಕ್ಬಿಟ್ಟು ಗೈಸ್. ಅಷ್ಟೇ, ಟಾಟಾ ಬೈ ಬೈ.